ಘಾಟಿ ಅಂತ ಒಂದು ಪ್ರಯೋಗ. ಇದು ಭಾಗವತ ಮಹಾತ್ಮೆ ಅಲ್ಲಿ 4ನೇ ಅಧ್ಯಾಯ 46ನೇ ಶ್ಲೋಕ. ಪದ್ಮಪುರಾಣದ ಉತ್ತರಖಂಡದ ಭಾಗವತ ಮಹಾತ್ಮ್ಯದಲ್ಲಿ ಬರುವಂತಹ ಭಾಗ ಇದಲ್ಲ. ದೈವಾದ್ ಘಾಟಿ ವ್ರಜೇದ್ ಗ್ರಾಮೆ. ಒಬ್ಬಳು ಸ್ತ್ರೀ ದುಂಧುಲಿ ಅಂತ ಅವಳ ಹೆಸರು. ಅವಳು ಈ ಥರ ಗ್ರಾಮಕ್ಕೆ ಯಾರಾದರೂ ದರೋಡೆಕೋರರು ಬಂದ್ಬಿಟ್ರೆ ಏನ್ ಗತಿ, ನಾವೆಲ್ಲ ಹೇಗೆ ತಪ್ಪಿಸ್ಕೊಳ್ಳೋದು, ವಿಶೇಷತಃ ನಾನು ಹೇಗೆ ತಪ್ಪಿಸ್ಕೊಳ್ಳೋದು ಅಂತೇಳ ಆಲೋಚನೆ ಮಾಡ್ತಾ ಇದ್ದಾಳೆ. ಘಾಟಿ ಅಂದ್ರೆ ದರೋಡೆಕೋರರು ಅಂತ ಅದನ್ನು ಅನುವಾದಿಸಿದ್ದಾರೆ ಕನ್ನಡದಲ್ಲಿ. ಅದು ಏನು ಘಾಟಿ ಅನ್ನೋ ಶಬ್ದ ಹೇಗೆ ಹೊರಟಿದೆ ಅದನ್ನೆಲ್ಲ ಸ್ವಲ್ಪ ನಾವೀಗ ಗಮನಿಸಬೇಕು. ಕನ್ನಡದಲ್ಲಿ ನಾವು ಮಹಾಘಾಟಿ ಮನುಷ್ಯ ಅವನು ಅಂತ ಹೇಳ್ತಾರೆ. ಘಾಟಿ ಅಂದ್ರೆ 2 ಅರ್ಥಗಳನ್ನ ಕನ್ನಡ ಕೋಶಗಳಲ್ಲಿ ನಾವು ಕಾಣ್ತೇವೆ. ಒಂದು ತುಂಬಾ ಸಮರ್ಥ, ಏಬಲ್, ಯಾವುದನ್ನಾದ್ರೂ ನಿಭಾಯಿಸಬಲ್ಲಂತಹ ವ್ಯಕ್ತಿ ಅಂತ ಅರ್ಥ. ಇನ್ನೊಂದು ಉಡಾಳ, ತುಂಟ ಸ್ವಭಾವ ಇದ್ದವನು, ಕೀಟಲೆ ಮಾಡುವವನು, ಇನ್ನೊಬ್ಬರಿಗೆ ಕೀಟಲೆ ಕೊಟ್ಟು, ಕಾಟ ಕೊಟ್ಟು, ಪೀಡೆ ಕೊಟ್ಟು ಬದುಕುವಂಥವನು ಅಂಥವನನ್ನು ಘಾಟಿ ಅಂತ ಹೇಳ್ತಾರೆ. ಹೀಗೆ ಒಂದು ಸಮರ್ಥ ಅಂತ ಅರ್ಥ. ಸಮರ್ಥನಾದ ವ್ಯಕ್ತಿಯನ್ನು ಘಾಟಿ ಅಂತ ಹೇಳ್ಬೋದು. ಇನ್ನೊಬ್ಬ ಕೀಟಲೆ ಕೊಟ್ಟು, ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಬದುಕುವಂತಹ ಕಿಡಿಗೇಡಿಗಳನ್ನು ಕೂಡ ಘಾಟಿ ಅಂತ ಹೇಳ್ತಾರೆ. ಇಂಗ್ಲಿಷ್ನಲ್ಲಿ ಕೆಲವರು ಅದನ್ನ ಆನ್ ಇಂಟೆಲಿಜೆಂಟ್, ಶ್ರೀವ್ಡ್ ಬಟ್ ಮಿಸ್ಚಿವಸ್ ಪರ್ಸನ್, ತುಂಬಾ ಬುದ್ಧಿವಂತ ಆದರೆ ತುಂಬಾ ತುಂಟ ಸ್ವಭಾವದ ಮನುಷ್ಯ ಅಂತ ಅವರು ಅರ್ಥ ಬರೆದಿದ್ದಾರೆ. ಈ ತುಂಟ ಸ್ವಭಾವದ ಮನುಷ್ಯ ಮತ್ತೆ ಕಿಡಿಗೇಡಿ ಮನುಷ್ಯ ಅಂತ ಅನ್ನೋದನ್ನೇ ಇಲ್ಲಿ ಘಾಟಿ ಅಂದ್ರೆ ದರೋಡೆಕೋರರು ಅಂತ ಅನುವಾದ ಮಾಡಿದಂತೆ ಕಾಣಿಸ್ತದೆ. ದರೋಡೆಕೋರರು ಕೂಡ ಕಿಡಿಗೇಡಿಗಳೇ, ಮಿಸ್ಕ್ರಿಯೆಂಟ್ಸ್ ಅಂತ ಇಂಗ್ಲಿಷ್ನಲ್ಲಿ ಅಂತಾರೆ, ಅಂಥವರೇ ಅವರು. ಅವ್ರೇನಾದ್ರೂ ಬಂದ್ಬಿಟ್ರೆ ನಮ್ಮ ತಪ್ಪಿಸ್ಕೊಳ್ಳೋದು ಹೇಗೆ, ನಮ್ಮ ಗತಿ ಏನು ಅಂತ ಆ ಸ್ತ್ರೀಯ ಆಲೋಚನೆ. ಹೀಗಿದು ಘಟ ಚೇಷ್ಟಾಯಾಮ್ ಅಂತ ಧಾತು ಅಷ್ಟೇ. ಘಟ ಪೀಡಾಯಾಮ್, ಘಟ ಹಿಂಸಾಯಾಮ್ ಅಂತ ಹೀಗೇನು ಧಾತು ಏನಿಲ್ಲ. ಘಟ ಚೇಷ್ಟಾಯಾಮ್, ವಿಪರೀತ ಚೇಷ್ಟೆ ಮಾಡುವವನು, ಅನಗತ್ಯವಾದ ಚೇಷ್ಟೆಗಳು, ಇನ್ನೊಬ್ರು ತೊಂದರೆ ಕೊಡುವಂತ ಚೇಷ್ಟೆ, ಕಾರ್ಯ ಇದನ್ನೆಲ್ಲ ಮಾಡುವವನನ್ನ ಘಾಟಿ ಅಂತ ಹೇಳ್ತಾರೆ. ಘಟತೇತಿ ಘಾಟಿ ಅಂತ. ಅದೇ ಕನ್ನಡದಲ್ಲೂ ಕೂಡ ಅಂಥದ್ದು ಪ್ರಯೋಗ ಇದೆ. ಸಂಸ್ಕೃತದಲ್ಲಿ ನಾವು ಅದನ್ನು ಹೆಚ್ಚು ಬಳಕೆಗೆ ತಂದಿಲ್ಲ. ಈ ಒಂದು ಪ್ರಸಂಗ ನಾವೀಗ ನೋಡ್ತಾ ಇರುವ ಒಂದು ಪ್ರಸಂಗವನ್ನು ಬಿಟ್ರೆ ಬೇರೆ ಕಡೆ ಎಲ್ಲೂ ಕೂಡ ಘಾಟಿ ಅಂತ ಬಂದದ್ದು ನನಗೆ ನೆನಪಿಲ್ಲ. ಅಂತೂ ಸಂಸ್ಕೃತ ಮಾತನಾಡುವವರು ವ್ಯವಹಾರದಲ್ಲಿ ತರಬಹುದಾದಂತಹ ಒಂದು ವಾಕ್ಯ ಪ್ರಯೋಗ ಇದೆ.